ಚಲಾಯಿಸಲಿಕ್ಕೆ ಸಜ್ಜಾಗಿದ್ದಾರೆ. ದಟ್ ಇಸ್ ವಾಟ್ ಯು ಸಿ. ಮಂಗಳೂರಿನಲ್ಲಿ ಜನಾರ್ದನ ಪೂಜಾರಿ ಅವರು ಮತಕ್ಷೇತ್ರವನ್ನು ಪ್ರವೇಶ ಮಾಡಿ ತಮ್ಮ ಮತವನ್ನ ಹಾಕ್ತಾ ಇರುವಂತದ್ದು. ಒಂದು ಕಾಲದಲ್ಲಿ ಮಂಗಳೂರಿನ ಪ್ರತಿನಿಧಿಸ್ತಾ ಇದ್ದಂತ ಜನಾರ್ದನ ಪೂಜಾರಿ ಅವರು ಈಗ ಪ್ರತಿನಿಧಿ ಅಲ್ಲದಿರಬಹುದು, ಆದರೆ ಪ್ರಜಾಪ್ರಭುತ್ವದ ಪ್ರತಿನಿಧಿಯಾಗಿ ಅಲ್ಲಿ ಮತವನ್ನ ಚಲಾವಣೆ ಮಾಡ್ತಾ ಇದ್ದಾರೆ. ಈ ದೃಶ್ಯಾವಳಿಗಳನ್ನ ನಿಮಗೆ ತರ್ತಾ ಇರುವಂತದ್ದು ಇದು ಮಂಗಳೂರಿನ ಮತಗಟ್ಟೆಯೊಂದರಿಂದ ಬರ್ತಾ ಇರುವಂತಹ ದೃಶ್ಯ. ಇಂಥವು ಇವತ್ತು ನೂರಾರು ಬರುತ್ತವೆ ನಮಗೆ. ದೊಡ್ಡ ದೊಡ್ಡವರು ಕಾಣಿಸ್ಕೊಂಡವ್ರಲ್ಲ, ನಮ್ಮ ಪ್ರಕಾರದಲ್ಲಿ ಎಲ್ಲರನ್ನು ತೋರಿಸ್ತೀವಿ. ಸುನೀಲ್ ಕುಮಾರ್, ಉಡುಪಿ ಚಿಕ್ಕಮಗಳೂರು. ಆಲ್ ರೈಟ್. 224 ಶಾಸಕರು, 28 ಎಂಪಿಗಳು ಎಲ್ಲ ಹಾಕ್ಬಿಡ್ಬೇನ್ರಿ. ಮತ್ತೆ ಮಾಜಿಗಳು, ಒಂದಷ್ಟು ಆಲಿಗಳು, ಒಂದಷ್ಟು ಮಾಜಿಗಳಾಗಕ್ಕೆ ರೆಡಿ ಇರೋರು, ಒಂದಿಷ್ಟು ನಾಳೆ ಹಾಲಿಗಳಾಗಕ್ಕೆ ಕಾಯ್ತಾ ಇರೋರು, ಇವರೆಲ್ಲ ತೋರ್ಸೋದ್ ಬೇಡವಾ? ತೋರಿಸ್ತೀವಿ. ಈ 14 ಪೈಕಿ ಅತಿ ಕಡಿಮೆ ಮತದಾರರಿರುವಂತಹ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಭಾಗ. ಅಲ್ಲಿ ಯಾಕಾಗುತ್ತೆ ಅಂತಂದ್ರೆ ಬೇಸಿಕ್ ಇಷ್ಟು ಮತ ಇರಬೇಕು ಅಂತಿದೆ ಇವಾಗ ನಮ್ಮಲ್ಲಿ ಡಿಲಿಮಿಟೇಷನ್ ಆದ್ಮೇಲೆ. ಆದ್ರೆ ಈ ಉಡುಪಿ ಚಿಕ್ಕಮಗಳೂರಿನಂತ ಕ್ಷೇತ್ರಗಳು ಟ್ರೈಬಲ್ ಏರಿಯಾಗಳು. ಇಲ್ಲೆಲ್ಲ ಏನಾಗತ್ತೆ ಅಂದ್ರೆ ಜನಸಾಂದ್ರತೆ ಕಡಿಮೆ ಇರುತ್ತೆ. ನಿಮಗೆ ಏರಿಯಾ ಅಂದ್ರೆ ಭೂಭಾಗ ಜಾಸ್ತಿ ಇರುತ್ತೆ, ವಿಸ್ತೀರ್ಣ ಜಾಸ್ತಿ ಇರುತ್ತೆ, ಬಟ್ ಜನಸಾಂದ್ರತೆ ಕಡಿಮೆ ಇರುತ್ತೆ. 15 ಲಕ್ಷ ಚಿಲ್ಲರೆ ಕಡಿಮೆ ಇರುತ್ತೆ. ಭೂಮಿ ಭಾಗ ಜಾಸ್ತಿ ಇರುತ್ತೆ. ಅಥವಾ ಉಡುಪಿ ಮತ್ತು ಚಿಕ್ಕಮಗಳೂರು ಏನಾಗುತ್ತೆ ಅಂತಂದ್ರೆ ನಿಮಗೆ ಟೆಕ್ನಿಕಲಿ ನಾನು ಹೇಳೋದು, ದೊಡ್ಡ ದೊಡ್ಡ ತೋಟಗಳಿರಬಹುದು ಚಿಕ್ಕಮಗಳೂರಿನಲ್ಲಿ. 600 ಎಕರೆ, 1000 ಎಕರೆ, 2000 ಎಕರೆ ಅಂತ ಇರಬಹುದು. ಅದರಲ್ಲಿ ವರ್ಕ್ ಮಾಡಕ್ ಇರೋರು 300 ಜನನೋ, 400 ಜನನೋ, 500 ಜನನೋ ಇರಬಹುದು. ಹಾಗಾಗಿ ಮನೆಗಳು ವಿರಳ, ಜನವಸತಿ ಕಡಿಮೆ, ಆದರೆ ಭೂಪ್ರದೇಶ ಜಾಸ್ತಿ. ವೋಟರ್ಸ್ಗಳು ಕಡಿಮೆ ಇದ್ದಾರೆ, ಆದ್ರೆ ಎಲೆಕ್ಷನ್ ನಿಂತಿರೋರು ಜಾಸ್ತಿ ಜನ ಇದ್ದಾರೆ. ಹಾಸನದಲ್ಲಿ ವೋಟರ್ಸ್ಗಳು ಜಾಸ್ತಿ ಇದ್ದಾರೆ, ಆದ್ರೆ ಕಂಟೆಸ್ಟ್ ಮಾಡ್ತಿರೋರು ಕಡಿಮೆ. ಐ ಟೆಲ್ ಯು ಸಮಥಿಂಗ್. ಈ ಕಂಟೆಸ್ಟ್ ಮಾಡೋದು ಮತ್ತೆ ಪೋಲಿಂಗ್ ಎರಡಕ್ಕೂ ಒಂದು ಇದಿದೆ. ಕೆಲವು ಜಿಲ್ಲೆಗಳಲ್ಲಿ ಮತ್ತು ಕೆಲವು ಪ್ರದೇಶಗಳಲ್ಲಿ ಪೊಲಿಟಿಕಲ್ ರಾಜಕೀಯವಾದ ಪ್ರಜ್ಞೆ ಜಾಸ್ತಿ ಇರುತ್ತೆ. ಕರ್ನಾಟಕದಲ್ಲಿ ಬೇಕಿದ್ರೆ ನೀವು ತಗೊಳ್ಳೋದಾದ್ರೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಈ ತರದೆಲ್ಲ ಸ್ವಲ್ಪ ರಾಜಕೀಯವಾಗಿ ಸ್ವಲ್ಪ ಮುಂದೆ ಇರ್ತಾರೆ. ಎಲ್ಲೆಲ್ಲಿ ಆ ಎಜುಕೇಶನ್ ಲೆವೆಲ್ಸ್ ಅಲ್ಲಿ ಹೈಯರ್ ಸೈಡ್ ಅಲ್ಲಿ ಇರ್ತಾರೆ ಜಾಸ್ತಿ ಇರ್ತಾರೆ. ಹಾಗಾಗಿ ಅಲ್ಲಿ ಕಂಟೆಸ್ಟ್ ಮಾಡೋ ಗಿರಾಕಿಗಳು ಜಾಸ್ತಿ ಇರ್ತಾರೆ. ಅವನು ಎಂತದ್ದು ಮಾಡುವುದು, ನಾನೇ ನಿಲ್ಲುವೆ ಅಂತಾರೆ ಅವ್ರು, ಅವರೇ ನಿಂತಿರ್ತಾರೆ. ಅವನೇನು ಮಾಡುವುದು, ಅವನಿಗೆ ನಾನು ಕೇಳಬೇಕಾ? ನನ್ನದೇ ಹಾಕಿ ಬಿಡುವೆ ಒಂದು ನಾಮಿನೇಷನ್. ಅವ್ರು ವೋಟ್ ಬರುತ್ತಾ ಬಿಡುತ್ತೋ, ಹಿ ವಿಲ್ ಸ್ಯಾಟಿಸ್ಫೈ ಹಿಮ್ಸೆಲ್ಫ್. ನಿಮಗೆ ಇಲ್ಲಿ ಮತ ಹಾಕತ್ತೆ ದೇಶ ಬದಲಾಗತ್ತಾ ಅಂತ ಕೇಳಿದೆ. ಬದಲಾಗತ್ತೆ, ನೀವು ಅನ್ಕೊಂಡಂಗೆ ಆಗದೇನೂ ಇರಬಹುದು, ಬಟ್ ನಿಮ್ಗೊಂದು ಇದಿದೆ, ನನ್ನ ಕೆಲಸ ಮಾಡಿದೀನಿ ಅಂತ. ಆ ಟೈಪ್ ದಕ್ಷಿಣ ಕನ್ನಡ ಇಲ್ಲೆಲ್ಲ ಕೆಲವು ಕಡೆನಲ್ಲಿ ಬಹಳ ಪ್ರೆಸ್ಟೀಜಿಯಸ್ ಆಗಿ ತಗೊಳ್ಳೋರು. ಅವನೇನು ನನಗೆ ಹೇಳೋದು? ಈ ಹಾಸನ ಭಾಗ ಬರೀ 6 ಜನ ನಿಂತಿರೋದಂಗೆ ನೋಡೋದು ಅತಿ ಕಡಿಮೆ. ಕೆಲವು ಸರಿ ಏನಾಗುತ್ತೆ, ಕೆಲವು ಕ್ಷೇತ್ರಗಳಲ್ಲಿ ಡಾಮಿನೇಷನ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಹೆವಿ ಇದ್ದಾಗ, ಕ್ಯಾಂಡಿಡೇಟ್ಗಳು ಹೆವಿ ಇದ್ದಾಗ ನಂಬರ್ಸ್ ಡೌನ್ ಆಗುತ್ತೆ. ಕೆಲವು ಸರಿ ವಿವಿಐಪಿ ಅಭ್ಯರ್ಥಿಗಳು ಬಂದಾಗ ನಂಬರ್ಗಳು ವಿಪರೀತವಾಗಿ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಈಗ ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಹೋಗಿದ್ದ ಜಾಗದಲ್ಲಿ ನಾನು ಹೋಗಿ ನಾಮಿನೇಷನ್ ಹಾಕ್ಬಿಡೋದು. ಅದರಿಂದ ಏನ್ ಪ್ರಯೋಜನ ಇಲ್ಲ. ಐಬಾಲ್ ಕ್ಯಾಚ್ ಅಷ್ಟೇ. ನೀವು ಮೀಡಿಯಾನವ್ರಿಗೆ ಇನ್ನೇನ್ ಕೆಲಸ ನಿಮ್ಗೆ? ನಾನು ಸ್ವಲ್ಪ ವಿಚಿತ್ರವಾಗಿ ಕ್ಯಾಂಪೇನ್ ಮಾಡಿ ಹೇಳ್ಬಿಟ್ರೆ ನೀವು ನನ್ನನ್ನು ತೋರಿಸ್ತೀರಿ. ಸುಮ್ಮನೆ ಒಂದು 6 ಜನ ಮಾತಾಡಿಸ್ತಾ ಇರ್ತಾರೆ, 1 ತಿಂಗಳು ಫುಲ್ ಫ್ರೀ ಉದ್ಯೋಗ ಜನಕ್ಕೆಲ್ಲ. ನೀನು ನಿಂತಿದೀಯಂತ ಏನಪ್ಪಾ ಅಂತೆಲ್ಲ ಮಾತಾಡ ಆರಾಮ ಕಾಲ ಕಳಕ ಬತ್ತೀನಿ. ಈ ಬೆಂಗಳೂರು ನಾರ್ತ್ ಅಲ್ಲಿ 31 ಜನ ನಿಂತಿದ್ದಾರೆ ಕ್ಯಾಪ್ಟನ್. 31 ಜನ ಅಭ್ಯರ್ಥಿಗಳು ಬೆಂಗಳೂರು ನಾರ್ತ್ ಅಲ್ಲಿ ಇದ್ದಾರೆ. ಸರಿ, ಎಕ್ಸಾಕ್ಟ್ಲಿ. ಕೆಲವರಿಗೆ ಅದೊಂದು ಹುಚ್ಚು, ಅದೊಂಥರ ಹುಚ್ಚದು ಅವರಿಗೆ. ಅವಾಗ ಈ ತರದ್ ಬಂದಾಗ ಒಂದೋಗಿ ಮಜಾ ತಗೊಂಡ್ಬರ್ತಾರ ಅವ್ರು ಸೀರಿಯಸ್ ಅಂತ ಅಲ್ಲ. ಅದಕ್ಕೆ ಈ ಬಾರಿ ಭಾರತದಲ್ಲಿ ಒಂದು ಹೊಸ ಚಿಂತನೆ ಸ್ಟಾರ್ಟ್ ಆಗಿದೆ. ಅದೇನು ಅಂತಂದ್ರೆ, ಕೆಲವು ಯುರೋಪ್ ರಾಷ್ಟ್ರಗಳಲ್ಲಿ ಮತ್ತೆ ಇನ್ನಿತರ ಕೆಲವು ಆಫ್ರಿಕನ್ ನೇಷನ್ಸ್ ಅಲ್ಲೂ ಇದೆ, ಅಲ್ಲಿ ಪ್ಲೇ ಆಫ್ ಟೈಪ್ ಮಾಡ್ತಾರೆ. ದಟ್ ಈಸ್, ಈ ಚುನಾವಣೆಗೆ ಮೊದಲು ಒಂದು ಮಿನಿ ಚುನಾವಣೆಯನ್ನ ನಡೆಸ್ಕೋಬೇಕು. ನೋಡ್ತೀವಲ್ಲ ಪ್ಲೇ ಆಫ್, ನಮ್ಮಲ್ಲಿ ಮಾಡ್ತಾರೆ, ಯೋಚನೆ ಮಾಡ್ತಿದ್ದಾರೆ ಇದನ್ನ. ಒಂದು ಮಿನಿ ಚುನಾವಣೆಯನ್ನ ಮಾಡೋಣ ಇದಕ್ಕೆ ಮೊದಲು. ಯಾವುದಕ್ಕೆ? ಮೈನ್ ಚುನಾವಣೆ ಮುಂಚೆ. ಈ ಮಿನಿ ಚುನಾವಣೆಯಲ್ಲಿ 100 ಮತಕ್ಕೆ ಎಷ್ಟೋ ಇದ್ರೆ ಇಷ್ಟು ಮತ ಬಂದಿದ್ದವರು ಮಾತ್ರ ಈಗ ಮೈನ್ ಎಲೆಕ್ಷನ್ ಬರಲಿ. ನಾಟ್ ರಾಂಗ್. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ಹಂಗೆ ಮಾಡಿದ್ರು. ಬೆಂಗಳೂರು ನಾರ್ತ್ಗೋ ಸೌತ್ಗೋ ಹಂಗೆ ಮಾಡಿದ್ರು ಒಬ್ಬರನ್ನ. ಅಂದ್ರೆ ತುಂಬಾ ಅತಿ ಹೆಚ್ಚು ಇಂಥವರೇ ಬೇಕು ಅಂತಿತ್ತು. ಅವಾಗ ಮಿನಿ ಚುನಾವಣೆ ತರ ಮಾಡಿ ಆಮೇಲೆ ಅವ್ರನ್ನ ಕಂಟೆಸ್ಟ್ ಮಾಡಿಸಿ ಅವರು ಪಾರ್ಟಿ ಒಳಗಡೆ ಮಾಡೋದು. ದಿಸ್ ಇಸ್ ಎಲೆಕ್ಷನ್ ಕಮಿಷನ್ ಮೇಜರ್ ಆಗಿ ಮಾಡೋದು ಇದು. ಮತ್ತೆ ಲಾ ನಲ್ಲೂ ಯೋಚನೆ ಮಾಡ್ತಿದ್ದಾರೆ.
ಯಾರಾದ್ರೂ MP ಸೀಟ್ಗೆ MLA ಸೀಟ್ ಕಂಟೆಸ್ಟ್ ಮಾಡಬೇಕು ಅಂತಿದ್ರೆ ಎಷ್ಟು ಜನ ಬೇಕಾದ್ರೂ ಕಂಟೆಸ್ಟ್ ಮಾಡಿ. ಈಗ ಆಗ್ತಾ ಇರ್ತಾರೆ 30 ಜನ ಅಂತಂದ್ರಿ ನೀವು 30 ಜನನು ಕಂಟೆಸ್ಟ್ ಮಾಡಿ. ಬಟ್ ಪೋಲ್ ಆದಾಗ ಮಿನಿನಲ್ಲಿ ಎಷ್ಟು ಓಟ್ ಬರಬೇಕು ಅಂತ ನಿಗದಿ ಆಗಿದೆ. ಯಾರ್ಯಾರಿಗೆ ಬರಲ್ಲ ಅವರು ದೇ ಕೆನಾಟ್ ಕಂಟೆಸ್ಟ್. ನೆಕ್ಸ್ಟ್ ಆಗ ಯಾರ್ಯಾರಿಗೆ ಬಂದಿದೆ 6 ಜನಕ್ಕೆ ಬಂದಿದೆ ಅಂತ ಇಟ್ಕೊಳ್ಳೋಣ. 30 ಜನದಲ್ಲಿ 6 ಜನಕ್ಕೆ ಅಷ್ಟು ಓಟ್ ಬಂತು, ಆ 6 ಜನ ಮಾತ್ರ ಕಂಟೆಸ್ಟ್ ಮಾಡ್ತಾರೆ. ಮತ್ತೆ ಅದೇ ಪ್ರಕ್ರಿಯೆ ನಡೆಯುತ್ತೆ. ಸೇಮ್ 6 ಜನ. ಈಗ 6 ಜನಕ್ಕೆ ಓಟ್ ಹಾಕ್ತೀರಿ ನೀವು. ಈ ತರ 30 ಇರೋದು, 36 ಇರೋದು, 38 ಇರೋದು ಎಲ್ಲ ಇರಲ್ಲ. ಎಲಿಮಿನೇಷನ್. ಬಟ್ ಕಾಸ್ಟ್ ಇದ್ದರು ಟು ಅವಾಯ್ಡ್ ದಿಸ್ ನಾನ್ ಸೀರಿಯಸ್ ಕ್ಯಾರೆಕ್ಟರ್ಸ್ ಅಂಡ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸಸ್ ಕೆಲವೆಲ್ಲ ಅಂಡ್ ಕನ್ಫ್ಯೂಷನ್ ಟು ವೋಟರ್ಸ್. ಸೀರಿಯಸ್ ಬರ್ತಾನ ಅಂತ ತೆಗಿಯೋಣ ಅಂತ ಒಂದು ಆಲೋಚನೆ. ಕೆಲವು ದೇಶಗಳಲ್ಲಿ ಈ ವ್ಯವಸ್ಥೆ ಇದೆ. 50% ಪರ್ಸೆಂಟೇಜ್ ಮತ ಬರಲೇಬೇಕು ಕೆಲವರಿಗೆ. ಲೆಟ್ ಅಸ್ ಸಿ, ಅದನ್ನ ಆಮೇಲೆ ಇನ್ನೊಂದಿನ ಚರ್ಚೆ ಮಾಡೋಣ.